ಅಮ್ಮ ನಿಮ್ಮ ಹೆಸರು? ಇದು ಜಮೀನು ನಿಮ್ದಾ? ಹೆಂಗೆ ಬಂತು ನಿಮ್ಗೆ ಜಮೀನು ಇದು? ನಿಮ್ಮ ತಂದೆ ಹೆಸರಲ್ಲಿ ಇದೆಯಾ RTC? ಹಾಂ, ತಂದೆ ಹೆಸರಲ್ಲಿದೆ. ಎಷ್ಟು ಎಕರೆ ಇದೆ ಅಮ್ಮ ಇದು? 1 ಎಕರೆ 5 ಗುಂಟೆ ಇದೆ ಸರ್. 1 ಎಕರೆ. ಮತ್ತೆ ಇಲ್ಲಿ JCB ಯಾರ್ದು ಇದು? ಇದು ದೀಪನವ್ರು ಕಳಿಸಿರೋದು ಸರ್. ಯಾರು ದೀಪ ಯಾರು? ಇಲ್ಲಿ ತೋಟದಲ್ಲಿ ಮರ ಕೆಲಸವನ್ನೆಲ್ಲ ಅವ್ರ ಮರ ಕೆಲಸ. ಅವರೇನೋ ಮರ ಎಲ್ಲ ಕಿತ್ತಾಕಿರೋದು? ಹಾಂ. ಹಾಗಾಗಿ ನಿಮ್ಮದು ಇದು ಜಮೀನು. ನಿಮ್ಮ ಜಮೀನಲ್ಲಿ ಯಾರೋ ಬಂದು ಮರ ಕಿತ್ತಾಕೋರೆ. ಓಕೆ. ಮತ್ತೆ ಯಾರು ಪೊಲೀಸ್ ಇಲಾಖೆ ಯಾರು ಬಂದಿಲ್ವಾ? ಯಾರು ಬಂದಿಲ್ಲ ಸರ್. ಅವತ್ತು ಪೊಲೀಸ್ ಇಲಾಖೆಯವ್ರು ಬರಲಿಲ್ವಾ? ಮರ ಕೀಳು ದಿವಸ ಬಂದಿರಲ್ಲ ಸರ್. ಫಸ್ಟ್ ಒಂದಿನ ಬಂದಿದ್ರು. ಏನಂದ್ರು? ಬಂದಿದ್ರು ನೀವು ಖಾಲಿ ಮಾಡಿ ಅಂತ ನಮಗೆ ಬೆದರಿಕೆ ಹಾಕಿದ್ರು ಸರ್ ಅವರೇ. ಖಾಲಿ ಮಾಡಿ ಅಂತ. ಯಾಕೆ ಖಾಲಿ ಮಾಡೋಕೆ ಅಂತ ಕೇಳಿಲ್ವ ನೀವು? ಬೇರೆಯವ್ರಿಗೆ ಆಗೋಗೈತೆ, ಅವ್ರಿಗೆ ಆಸ್ಪತ್ರೆ ಬಂದೈತೆ, ಅವರು ಸ್ವಾತಂತ್ರ್ಯ ಹೋರಾಟದಾರರು ಅಂತ ಪತ್ರ ಕೊಟ್ಟವ್ರೆ, ಅದ್ರಲ್ಲಿ ನಿಮ್ದು ಸೇರುತ್ತೆ, ಖಾಲಿ ಮಾಡಿ, ನೀವು ಮನೆ ಎಲ್ಲ ಕಿತ್ತಾಕ್ ಹೊಡೆದಾಕ್ತಾರೆ, ನೀವು ಖಾಲಿ ಮಾಡಿ ಅಂತ. ಓಕೆ. ಹಾಗಾಗಿ ನಿಮ್ ಬೆದರಿಕೆ ಹಾಕಿ ಇದೆಲ್ಲ ಮರಗಳೆಲ್ಲ ಎಷ್ಟು ಮರ ಆಯ್ತಮ್ಮ ಇಲ್ಲಿ? ಇಲ್ಲಿ ನಮ್ದು 15 ಮರ ಇತ್ತು ಸರ್. ಹೌದಾ? ಇದೆಲ್ಲ ಇದೆನಾ? ಇದೆ ಸರ್. ಹಾಂ. ಫಲ ಬಿಟ್ಟಿರೋ ಮರ? ಫಲ ಬಿಟ್ಟು ಒಂದು 5-6 ವರ್ಷ ಆಗಿದೆ. ಹಾಂ. ಓಕೆ. ಸರ್ ನಿಮ್ಮ ಹೆಸರು? ನಜೀರ್ ಅವರು. ಎಲ್ಲಿಯವರು ನೀವು? ಉನ್ನಳ್ಳಿಯವರು ಸರ್. ಉನ್ನಳ್ಳಿಯಿಂದ. ಎಷ್ಟು ವರ್ಷದಿಂದ ಇಲ್ಲಿ ಜಮೀನು ಮಾಡ್ಕೊಂಡಿದ್ದೀರಾ? ಇಲ್ಲಿ ನಮ್ಮ ತಂದೆ ಕಾಲದಿಂದ ಆಯ್ತು. ಈ ಜಮೀನು ಯಾರ ಹೆಸರಲ್ಲಿದೆ? ನಮ್ಮ ತಮ್ಮನ ಹೆಸರಲ್ಲಿದೆ. ತಮ್ಮನ ಹೆಸರಲ್ಲಿದೆ. ಅವ್ರ ಹೆಸರು? ಸಲ್ಮಾನ್ ಖಾನ್. ಮತ್ತೆ ನಿಮ್ಮ ಹೆಸರು ಮಾಡಿಸ್ಕೊಂಡ್ರಾ? ಇಲ್ಲ, ನಾನೇ ಅವ ಕೆಲಸ ನಾನೇ ಇದು ಆರಂಭ ಮಾಡವ ನಾನು. ಹಾಂ. ಹಂಗಾಗಿ ಅವ್ರ ಹೆಸರಲ್ಲೇ ಇದೆ ಅದು. ಇದೆ. ಏನಂದ್ರು? ಯಾಕೆ ಇದೆ ಹಿಂಗೆಲ್ಲ ಮಾಡಿದ್ದಾರೆ? ಯಾಕೆ ಹಿಂಗೆ ಮಾಡಿದ್ದಾರೆ ಅವರು? ಈಗ ಇವರು ನಮ್ಗೆ ಇದು ಭಾಳ ಇದರಲ್ಲಿ ಬಂದ್ ಮಾಡಿ ದೌರ್ಜನ್ಯದ ಮೇಲೆ ಬಂದ್ ಮಾಡಿರೋದು. ಯಾರು? ಈ ದೀಪು ಅವರು. ಅವನು ಯಾರು? ತಿಪ್ಪಸ್ವಾಮಿ ಯಾರು? ತಿಪ್ಪಸ್ವಾಮಿ ಅಲ್ಲ, ನಾರಾಯಣ ಸ್ವಾಮಿ. ನಾರಾಯಣ ಸ್ವಾಮಿ ಅವರು. ಅವ್ರ ಮಕ್ಕ ನಾರಾಯಣ ಸ್ವಾಮಿ ಮಕ್ಕ. ಅವ್ರ ಹೆಸರು ಬರೋದು ಹೇಳೋ ಮರೆ. ಅವ್ರ ಹೆಸರು ಟಿ ನಾರಾಯಣ ಸ್ವಾಮಿ ಮಕ್ಕಳು ಯೋಗೇಶು ಅಂತ, ಗೀತಾ ಮತ್ತೆ ರಮೇಶ್ ಅಂತ ಅವ್ರ ಮಕ್ಕಳು. ನಮ್ಗಿಲ್ಲ ಆಗೈತೆ 10 ಎಕರೆ ಸ್ವಾಧೀನನೇ ಇಲ್ದವ್ರು ಎಲ್ಲಿ ಅವ್ರು ಕೊಡ್ತಾರೆ? ಅವರು ರೈತರು ಫಸ್ಟ್ ಹಳದಿ ಎಲ್ಲ ಕೊಡ್ಬೇಕು. ರೈತರನ್ನೆಲ್ಲ ಈಗ ರಾಜು ಅಂತ ಮರಿಗೌಡ್ರ ಜಮೀನು ಅವರು ನಮ್ಮ ಜಮೀನಿಗೂ ಕೂಡ ತೊಂದರೆ ಮಾಡಿದ್ದಾರೆ. ಎಷ್ಟು ಎಕರೆ ಜಮೀನು ಇದೆ ನಿಮ್ದು? 2 ಎಕರೆ ಜಮೀನು ಹಕ್ಕುಪತ್ರ ಕೂಡ ನೀಡಿದ್ದಾರೆ ನಮಗೆ. ಯಾವಾಗ ನೀಡಿದ್ರು? 1987 ಡಿಸೆಂಬರ್ 24ರಲ್ಲಿ ಕೂಡ. ಯಾರ ಹೆಸರು ನೀಡಿದ್ರು? ಮರಿಗೌಡ್ರ ಜಮೀನು. ಅವರು ಮರಿಗೌಡ್ರು ಎಲ್ಲಿ? ಅವರು ಮರಿಗೌಡ್ರು ಇಲ್ಲೇ ಉನುಂಗ್ನಳ್ಳಿ ಅವರು. ನಮ್ಮ ಸ್ವಂತ ತಾತನೇ ಅವರು. ನಮ್ಮ ಮಾಮೂಲಿ ಈಗ ಉಳುವವನೇ ಭೂಮಿ ಒಡೆಯುವ ಅಂತ ಒಂದು ಕಾಯ್ದೆ, ಟೆನೆನ್ಸಿ ಕಾಯ್ದೆ. ಟೆನೆನ್ಸಿಯಲ್ಲಿ ಟ್ರಿಬ್ಯುನಲ್ ಆಗೈತೆ 1987ರಲ್ಲಿ. ನಮ್ಮ ತಾತನ ಹೆಸರಿಗೆ ಇದಾಗೈತೆ. ಹಕ್ಕುಪತ್ರ ಕೊಟ್ಟು ಮೇಲೂ ಕೂಡ ನಾನು ಜಮೀನಿಗೆ ಬಂದವರು ಅಷ್ಟು ವರ್ಷದಿಂದ ಏನ್ ಮಾಡ್ತೀರಿ ಇವರೆಲ್ಲ? ಎಲ್ಲಿ ಇವ್ರು ಸ್ವಾಧೀನನೇ ಇಲ್ಲ. RTC ಹೆಂಗ್ ಕೂತ್ಕೊಂಡೈತಿ? 2 ವರ್ಷದಿಂದ ಹೆಂಗ್ರಿ ಕೂತ್ಕತ್ತದು? ಯಾವ ಸ್ವಾಧೀನನೇ ಇಲ್ಲ. VRI ಏನ್ ವೆರಿಫಿಕೇಶನ್ ಮಾಡಿದಾರೆ ಅವರು? ಎಲ್ಲಿ ಜಮೀನ್ ತೋರಿದ್ದಾರೆ ಅವ್ರಿಗೆ? ಎಲ್ಲೂ ತೋರಿಲ್ಲ. ಎಲ್ಲ ತಹಸೀಲ್ದಾರ್ ನೋಡಿ ಇವ್ರಿಗೆ ತೊಂದರೆ ಕೊಡಿದ್ದಾರೆ. ತಹಸೀಲ್ದಾರ್ ಹತ್ರ ಮಾತಾಡೋಣ ಅನ್ಬಿಟ್ಟು ತಹಸೀಲ್ದಾರ್ ಹತ್ರಕ್ಕೆ ಹೋಗಿದ್ದಾರೆ. ಹೋಗಿ ಇಲ್ಲೆಲ್ಲ ಇವ್ರ ಕೆಲಸ, ಇವ್ರ ದಬ್ಬಾಳಿಕೆ ಮೇಲೆ ಎಲ್ಲ ಮರ ಎಲ್ಲ ಕಿತ್ತಾಕಿದ್ರೆ. ತಿಪ್ಪೇಸ್ವಾಮಿ ಯಾರೋ ಪವರು ಇಲ್ಲಿ ರೂಮರ್ಸ್ ಹೇಳಿರೋ ಪ್ರಕಾರ ಯಾರೋ ರಂಗಪ್ಪ ಅನ್ನೋರು ಅವರ ಇದರಿಂದ ಇಂಪ್ಲಿಮೆಂಟ್ ಇಂದ ಇಲ್ಲೆಲ್ಲ ಇನ್ಫ್ಲೂಯೆನ್ಸ್ ಮೇಲೆ ಬರ್ತಾರೆ. ಯಾರು ರಂಗಪ್ಪ? ಯಾರು ರಂಗಪ್ಪ? ಅಲ್ಲ, ರೂಮರ್ಸ್ ಇಲ್ಲಿ. ಅಲ್ಲ, ರಂಗಪ್ಪ ನಿಮ್ಗೆ ಗೊತ್ತಿರಂಗೆ ಯಾರು ಅವರು? ಅವರು ನನ್ನ ಪ್ರಕಾರ ಅವರು ಕುಲಪತಿ ರಂಗಪ್ಪ ಅಂತ ಏನೋ ಒಂದು ರೂಮರ್ಸ್. ಯಾರು ಇರಲಿ ಕಾನೂನಾತ್ಮಕವಾಗಿರೋಂಥದ್ದು ಅವ್ರ ನ್ಯೂಸ್ ಪ್ರಕಾರ, ರೆಕಮೆಂಡ್ ಪ್ರಕಾರ ಇಲ್ಲಿ ಬತ್ತಾವ್ರೆ. ಬಟ್ ಯಾವುದೇ ಆರ್ಡರ್ ಕೊಟ್ಟಿಲ್ವಲ್ಲ. ಕೂಡ ಎಲ್ಲ ಪ್ರತಿಯೊಂದು ಕೇಳಿದ್ದಾರೆ. ಪೊಲೀಸ್ ಬಂದೋಬಸ್ತಿಂದ ಕೂಡ ಬಂದವ್ರೆ. ಯಾವುದೇ ಆರ್ಡರ್ ಕೊಟ್ಟಿಲ್ಲ. ಈಗ ನಾವು ಹಕ್ಕುಪತ್ರ ಇದೆ ನಮಗೆ ಕೇಳ್ತಾವ್ರ ಅವರು. ನಿಮ್ಮದೇನ ಟಚ್ ಮಾಡ್ತಾ ಇದ್ರೆ ಆದ್ರೂ ಕೂಡ ಬಂದು ಒಳಗೆ ಕಲ್ಲು ನೆಟ್ಟಿದ್ದಾರೆ. ನಿಮ್ಮ ಜಮೀನ್ಗೂ ನೆಟ್ಟಿದ್ದಾರೆ. ಕಬ್ಬಿದೆಲ್ಲ ಕಬ್ಬು ಒಳಗಡೆ ತಂದು ನೆಟ್ಟಿದ್ದಾರೆ. ಕೇಳಿದ್ರೆ ನಿಮ್ಗೆ ಟಚ್ ಮಾಡ್ತಾ ಇದೀವಾ, ಏನ್ ಮಾಡ್ತಿದ್ದೀರಾ, ನಿಮ್ಮ ನೀವು ಕೇಳ್ಕೊಳ್ಳಿ, ಬೇರೆಯವ್ರೇ ಕೇಳ್ಕೊತೀರಾ. ಯಾರು ಖಾಲಿ ಬಿಟ್ಟಿಲ್ಲ. ಎಲ್ಲರೂ ಕೂಡ ಪ್ರತಿಯೊಬ್ಬರು ಉಳುಮೆ ಮಾಡ್ತವ್ರೆ. ಎಲ್ಲ ಬೆಳೆ ಬೆಳಿತವ್ರೆ. ಅವ್ರು ಬೆಳೆ ಬೆಳಿತಿರೋದು ಎಲ್ಲರೂ ಜಾಗ ಇದ್ರೆ ತೋರಿಸಿ. ಹೆಂಗ್ RTC ಕುಡ್ಸಿದ್ರಿ ಅವರು? ಯಾವಾಗ RTC ಕುಡ್ಸಿದ್ರು? ಯಾವಾಗ RTC ಕೂರಿಸಿ 2023 ಓದಿ ಇಂತ ವರ್ಷದಲ್ಲಿ ಕೂರ್ಸೋರೆ. ಹೋದ ವರ್ಷನಾ? 4ನೇ ತಿಂಗಳಲ್ಲ 3ನೇ ತಿಂಗಳಲ್ಲ. ಹೆಂಗ್ ಕುಡ್ಸಿದ್ರು ಮತ್ತೆ ಇವರು? ಹೆಂಗ್ ಅಧಿಕಾರಿಗಳು ಶಾಮೀಲ್ ಆಗ್ಯಾರ? ಶಾಮೀಲು. ಯಾರ ಶಾಮೀಲ್ ಇದಾರೆ ನಿಮ್ ಪ್ರಕಾರ? ನನ್ನ ಪ್ರಕಾರ VA, RI, ತಹಸೀಲ್ದಾರು ಅಲ್ಲಿ ಗಂಟು ಶಾಮೀಲ್ ಐತಿ. ಅವತ್ತು ಅಳತೆ ಮಾಡಿ ಯಾರಿಗೂ ಕೂಡ ನೋಟಿಸ್ ಇದಾಗಿಲ್ಲ. ಬಂದು ಎಲ್ಲ ಕೇಳಿದ್ರೆ ನಿನ್ಗೆ ಯಾಕೆ ಕೊಡ್ಬೇಕು? ಯಾರು ಹೇಳಿದ್ದು? ಎಲ್ಲ ADLR, ತಹಸೀಲ್ದಾರ್ ಕೇಳ್ಕೊಳ್ಳಿ. ತಹಸೀಲ್ದಾರ್ ಕೇಳಿದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ನೀವು ಕೇಳ್ಕೊಳ್ಳಿ. ನೀವು ನಮ್ಮೇನ್ ಕೇಳಿದ್ರೆ ಬಪ್ಪ ನೀನು ಅಲ್ಲಿಗೆ ಅಂತ ಕೇಳ್ತಾರೆ. ಹೇಳುವಂತ ವಿಷಯವ? ರೈತರಿಗೆ ಎಷ್ಟು ದೌರ್ಜನ್ಯ ಮಾಡ್ತಾವ್ರಲ್ಲ. ಆಮೇಲೆ ಎಲ್ಲ ರೌಡಿಗಳನ್ನೆಲ್ಲ ಕರ್ಸೋದು. ಎಲ್ಲಿಂದ? ಎಲ್ಲ ಮೈಸೂರಿಂದ ಅಲ್ಲಿಂದ ಎಲ್ಲಿ ಅವರೆಲ್ಲ ಫೋನ್ ಮಾಡ್ಕೊತಾರೆ. ಯಾರು ಜಮೀನವರೆಲ್ಲ ಅವರು ಸಂಬಂಧನೇ ಪಟ್ಟಿಲ್ಲ ಅವರು. ಅವರೆಲ್ಲ ಬಂದು ಇಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾವ್ರ ಅವರು.
ಒಟ್ಟು ಎಷ್ಟು ಜನ ರೈತರು ಇದಾರೆ ಇಲ್ಲಿ ನಿಮ್ಮ ಭಾಗದಲ್ಲಿ? ಹೆಚ್ಚು ಕಡಿಮೆ ಇಲ್ಲಿ 791 ಬಂದು 143 ಎಕರೆ. ಅದನ್ನ ಅಳತೆ ಮಾಡಿ RTC ಯಾರ್ಯಾರು ಕೊಡ್ತೈತೆ ಅವ್ರಿಗೆಲ್ಲ ಕೊಡ್ಬೇಕು ಫಸ್ಟ್, ಆಮೇಲೆ ಮಿಕ್ಕಿದ್ರು ಕೊಡಿ, ಬೇಡ ಅನ್ನಲ್ಲ. ಉಳುಮೆ ಮಾಡಿರೋರ್ನ ಇವರು ರೋಡ್ ಸೈಡ್ ಜಮೀನು ಒಳ್ಳೆ ದುಡ್ಡು ಬೆಲೆ ಬಾಳ್ತದೆ ಅನ್ಬಿಟ್ಟು ಇವ್ರು ಬಂದ್ಬಿಟ್ಟು ಇವ್ರು ರೋಡ್ ಸೈಡ್ ಅಲ್ಲಿ ಇದನ್ನ ಅಕ್ವೈರ್ ಮಾಡ್ತಾರ ಮೊದಲು. ಹೌದು ನಿಜ. ಇದು ಆಮೇಲೆ ಇನ್ನೂ ಒಂದ್ ಪ್ರಕಾರ ಅವ್ರು ಹೇಳಿರೋ ಪ್ರಕಾರ ಎಲ್ಲೋ ಐತೆ ಅವ್ರದ್ದು ಕೊಡ್ತಾ ಇಲ್ಲ ಅಲ್ಲಿ, ಹೇಳಿದ್ರೆ ಕೊಡಲ್ಲ. ಅವ್ರ ಜಮೀನು ಕೊಟ್ಟಿರೋ ಪ್ರಕಾರ ಒಬ್ರು ಕ್ರೇನು ಆಗೈತೆ, ಕ್ರೇನು ಆಗೈತೆ, ತಿರುಪುನ ಇನ್ನೊಂದು ವಿಲ್ಲು ಕೂಡ ಆಗೈತೆ. ಅವೆಲ್ಲ ಮುಚ್ಚಾಕಿ ಇನ್ನೂ 10 ಎಕರೆ ಎಲ್ಲರೂ ಕೊಡ್ತಾರ ಅವರು. ಓಕೆ ಓಕೆ. ಆ ಲೆಕ್ಕಾಚಾರದಲ್ಲಿ ಇವರೆಲ್ಲ ಶಾಮೀಲಾಗಿ ಇದೊಂದು ಪ್ರಿಪೇರ್ ಮಾಡಿ ಪ್ಲಾನ್ ಮಾಡಿ ಇದು ಮಾಡ್ತಾರೆ. ದಯವಿಟ್ಟು ಇದನ್ನ ಎಲ್ಲ ಮಾಧ್ಯಮದವರು ಖಂಡಿತ ಕಳಿಸ್ತೀನಿ, ತುಂಬಾ ಒಳ್ಳೇದ್ ಮಾಡ್ಬೇಕು. ದಯವಿಟ್ಟು ಕೇಳ್ಕತೀನಿ. ತುಂಬಾ ಜನ ರೈತರಿಗೆ ಇಲ್ಲಿ ತೊಂದರೆ ಆಯ್ತಿದೆ. ಈ ಅಮ್ಮನ ಮನೇನ ಹೊಡೆದಾಕ್ತೀನಿ ಅಂತ ದಬ್ಬಾಳಿಕೆ ಮೇಲೆ ಹೇಳವ್ರೆ. ಏಕಾಏಕಿ ನೈಟು ಅನ್ನಂಗಿಲ್ಲ, ಸಂಜೆ ಅನ್ನಂಗಿಲ್ಲ, ಬೆಳಿಗ್ಗೆ ಅನ್ನಂಗಿಲ್ಲ, ಹೋಗಿ ಕದ ತಟ್ಟೋದು, ಕೇಳೋದು, ಅಮ್ಮ ಬಾಯಿ ಬಡ್ದು ಎಲ್ಲ ಇದ್ ಮಾಡೋರೆ. ಎಲ್ಲ ರೌಡಿಗಳೆಲ್ಲ ಒಳಗಡೆ ಬಂದು ಪೈಪ್ ಗೀಪ್ ಎಲ್ಲ ಎಸ್ತು ಬಹಳ ತೊಂದರೆ ಕೊಟ್ಟವ್ರೆ ಪಾಪ ಅವ್ರಿಗೆ. ಅಲ್ಲ ಎದುರ್ಕೊಂಡ್ಬಿಡ್ತಾರೆ ಅಂತ. ಅಷ್ಟೊಂದ್ ಜನ ಬಂದ್ಬಿಡ್ತಾರೆ. ಪೊಲೀಸ್ ಇರ್ಲಿಲ್ವಾ? ಅವ್ರು ಎಲ್ಲ ಅವ್ರವ್ರಿಗೆ ಶಾಮೀಲ್ ಆಗ್ಬಿಟ್ಟವ್ರೆ. ಹೇಳದ್ನಲ್ಲ, ವಿಡಿಯೋ ತೋರ್ಸಂದಲ್ಲ ನಾವು, ಕೂಡ ಬಂದ್ರೆ ಕೇಳಿದ್ರೆ ನಮ್ ಕೊಟ್ಟವ್ರಪ್ಪ, ನಿಮ್ಗೇನ್ ತೋರ್ಸ್ಬೇಕಾಗಿಲ್ಲ. ಏನ್ ಕೊಟ್ಟವ್ರಂತೆ? ಅವ್ರೇನೋ ಹೈಕೋರ್ಟ್ ಆರ್ಡರ್ ಏನೋ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟವ್ರೆ, ಅವ್ರು ಕೊಟ್ಟಿದ್ದಾರೆ. ಯಾಕೆ ತೋರ್ಸಲ್ಲ ರೈತರಿಗೆ? ಯಾಕೆ ತೋರ್ಸಲ್ಲ? ನಾವು ಅವ್ರು ADLR ಕೇಳ್ತಾರಪ್ಪ, ಅವ್ರು ಸರ್ವೇರ್ ಬಂದಿರೋದು, ಅವ್ರು ಕೇಳ್ಕೊಳ್ಳಿ. ಅವ್ರು ಕೇಳಿದ್ರೆ ಅಲ್ಲ, ನೀವು ಪೊಲೀಸ್ ಇಲಾಖೆ ಬಂದ್ರೆ ಆ ದಾಖಲೆ ತಗೊಂಡು ತಾನೇ ಬರ್ಬೇಕು, ಆಯ್ತಾ? ADLR ಬಂದ್ರೆ ದಾಖಲೆ ತಾನೇ ಬರ್ಬೇಕು, ತಾಲೂಕ್ ಆಫೀಸರ್ ಬಂದ್ರೆ ದಾಖಲೆ ತಾನು ಬರ್ಬೇಕು ತಾನೆ. ಮತ್ತೆ ಯಾಕೆ ದಾಖಲೆ ಇಲ್ದೇನೆ ನಿಮ್ಗೆ ತೋರ್ಸ ಯಾಕೆ ತೋರಿಸ್ತಾರೆ? ಆಯ್ತು. ನಿಮ್ಮ ಕ್ಷೇತ್ರದ ಯತೀಂದ್ರ ಇದ್ರ ಬಗ್ಗೆ ಏನೋ ಮಾಹಿತಿ ಕೊಟ್ರ? ಮುಟ್ಸಿಲ್ಲ. ಈಗ ರೇ ಕಾನೂನು ಮುಂದೆ ಯಾರು ರೋಡಿಗಳು ಇವತ್ತೆಲ್ಲ ಜೈಲು ವಾಸ ಮಾಡ್ತಾವ್ರೆ, ಆಯ್ತಾ? ಮೂಡ 18 ಜನ ಹೋದ್ರು, ಆಯ್ತಾ? ಅದು ಯಾವ ಮಾಧ್ಯಮ ಒಂದು ಸ್ಟ್ಯಾಂಡಲ್ಲಿ ನಿಂತ್ಕೊಂಡ್ರೆ ಯಾರು ಯಾವ ಕಾನೂನು ಮುಂದೆ ಯಾರು ಇಲ್ಲ. ಅದೇನಿದೆ ದಾಖಲಾತಿಗಳು ನಿಮ್ಗೆ ತಲುಪಿಸಿ ಅದು ಸಂಬಂಧಪಟ್ಟಂಥ ಎಲ್ಲರೂ ಕೂಡ ಬರ್ತಾರೆ. ಮೀಡಿಯಾದವರು ಎಲ್ಲ ಸ್ಟೇಟ್ ಮೀಡಿಯಾದವರೆಲ್ಲ ಬರ್ತಾರೆ, ಬಂದು ಮಾತಾಡ್ತಾರೆ, ಗೊತ್ತಾಗುತ್ತೆ. ಎಲ್ಲರಿಗೂ ಕಳಿಸ್ತೀನಿ ಇದನ್ನ. ಇದು ದೊಡ್ಡ ಇಶ್ಯೂ ಆಗುತ್ತೆ, ಇದು ಸ್ಟೇಟ್ ಇಶ್ಯೂ ಆಗ್ತದೆ. ಯಾರು ಇದ್ದಾರೋ ಎಲ್ಲ ಗೊತ್ತಾಗ್ತಾರೆ ಅವ್ರಿಗೆ. ಕೊಡಿ, ಅವ್ರು ಯಾರು ಏನು ಮಾತಾಡ್ತಾರೆ ಕೊಡಿ, ಹೇಳಿ ಸರ್. ನಮ್ಮದು ಬಾಳೆ ತೋಟ ಸರ್ ಇದು. ಓಕೆ. 5 ಎಕರೆ ನಮ್ಮ ಸ್ವಾಧೀನದಲ್ಲ. ನಮಗೆ 20ನೇ ತಾರೀಕು 1ನೇ ತಿಂಗಳು 1950ರಲ್ಲಿ ಕೆರೆ ಆಗೈತೆ. ಸರಿ. ಅಬ್ಬಾಸ್ ಖಾನ್ ಬಿನ್ ಹುಸೇನ್ ಖಾನ್. ಓಕೆ 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 ಓಕೆ. ಇದು ನಮಗೆ ರಾತ್ರಿ ಬಂದು ಕಲ್ಲಿಟ್ಟಿರೋದು. 2 ಗಂಟೆ ರಾತ್ರಿಯಲ್ಲಿ ನೋಟಿಸ್. ಸರ್ ಒಟ್ಟಲ್ಲಿ ನಿಮ್ದು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ನಾನು OS ಈಗ ಲಾಸ್ಟ್ 15 ಡೇಸ್ ಅಲ್ಲಿ ನಾನು ಫೈಲ್ ಮಾಡಿದ್ದೀನಿ. OS ತಹಸೀಲ್ದಾರ್ನ ಪಾರ್ಟಿ ಮಾಡ್ಬಿಟ್ಟು, ಚೀಫ್ ಸೆಕ್ರೆಟರಿ ಆಫ್ ಬೆಂಗಳೂರು ಮತ್ತೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸು ಪಾರ್ಟಿ ಮಾಡ್ಬಿಟ್ಟು ನಾನು ಕೇಸ್ ಫೈಲ್ ಮಾಡಿದ್ದೀನಿ. ಪ್ರಕರಣ ಕೋರ್ಟ್ ದಾಖಲೆ ಮಾಡಿದ್ದೀನಿ. ಕೋರ್ಟ್ ಏನ್ ಕಾನೂನು ಬದ್ಧವಾಗಿ ನನ್ಗೆ ಏನ್ ಡಾಕ್ಯುಮೆಂಟ್ಸ್ ಕಳಿರುತ್ತೆ ಆ ಕೋರ್ಟ್. ನಿಮ್ಮ ಜಮೀನ್ ಮೇಲೂ ಈಗ ಕಿಡಿಗೇಡಿಗಳು ಕಣ್ಣ? ನನ್ನ ಕಿಡಿಗೇಡಿಗಳು ಕಣ್ಣು. ಯಾಕಂದ್ರೆ ಕೇಕ್ ಪೀಸ್ ಇದ್ದಂಗೆ ಇದೆಯಲ್ಲ ಸರ್, ಜಮೀನು ಕಾಣ್ತಾ ಇದೆಯಲ್ಲ, ಕಾಣ್ತಾ ಇದೆ ರೋಡ್ ಸೈಡ್ ಅಲ್ಲಿ ಇದೆ ಅಂತ. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಹೌದು ಸರ್. ನಮ್ಗೆ ನಮ್ಮ ಅಬ್ಬಾಸ್ ಖಾನ್ ಬಿನ್ ಹುಸೇನ್ ಖಾನ್ ಅವರು ತಕೊಂಡಿರೋದು 700 ರೂಪಾಯಿ. ಅದೆಲ್ಲ ದಾಖಲಾತಿ ತಮ್ಮ ಹತ್ರ ಇದೆ, ಅದೆಲ್ಲ ತೋರಿಸಿದ್ರೆ ಏನಂತಾರಪ್ಪ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಏನಂತಾರೆ? ಇಲ್ಲ, ಎಲ್ಲ ಅವ್ರದ್ದು ಜಮೀನು ನಿಮ್ಮ ಹತ್ರ ಕೇಳ್ಕೊಳ್ಳಿ. ನೀವು ಅರೆರೋದು ಜಾಸ್ತಿ ಉಳ್ಮೆ ಮಾಡ್ತಾ ಇದೀಯ ನೀನು, ಆ ರೀತಿ ದಬ್ಬಾಳಿಕೆ ನಿಮ್ ಬರೋದು ಎಲ್ಲೋ. ಜಮೀನು ನಾರಾಯಣ ಸ್ವಾಮಿಗೆ ಜಮೀನ್ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ನಾವು. ಅವ್ರಿಗೆ 10 ಎಕರೆ ಸ್ವತಂತ್ರ ಹೋರಾಟಗಾರ ಏನೋ ಒಳ್ಳೆ ಏನ್ ಸ್ಥಾನದಲ್ಲಿದ್ರೇನೋ ಕೊಡಿ, ನಾವ್ ಇಲ್ಲ ಅಂತ ಇಲ್ಲ. ನಾವ್ ಏನ್ ರೈತರು ಉಳುಮೆ ಮಾಡ್ತಾ ಇದೀವಿ, ನಮ್ಮ RTC ಏನ್ ಎಷ್ಟೈತೆ ಅಷ್ಟ್ ಅಳತೆ ಮಾಡ್ಬಿಟ್ಟು ನಮಗ್ ಸ್ವಾಧೀನ ಬಿಡಿಸ್ಬಿಟ್ಟು ನಮಗೆ ದುರಸ್ತಿ ಮಾಡಿಸ್ಬಿಟ್ಟು ಅವ್ರ ಮುಖ್ಯ ಜಮೀನ್ ತಕೋ ಹೋಗ್ಲಿ, ನಮಗ್ ಬೇಡ, 1 ಅಡಿನೂ ಬೇಕಾಗಿಲ್ಲ. ಅವ್ರಿಗೆ ಅಷ್ಟು ಶಕ್ತಿ ಇಲ್ದಿದ ಮೇಲೆ ಅವ್ರು ಕೋರ್ಟಿಗೆ ಪ್ರಕರಣ ದಾಖಲೆ ಮಾಡ್ಬೇಕಾಗಿತ್ತು. ADLR ಮತ್ತೆ ತಹಸೀಲ್ದಾರ್ನ ಯಾಕೆ ಕರ್ಕೊಂಡ್ ಬಂದ್ರು? ನಾವು ಮಾಡಿದೀವಲ್ಲ ಪ್ರಕರಣ ದಾಖಲೆ, ಆತರ ಮಾಡ್ಬೇಕಾಗಿತ್ತು. ಅವರು ಕೋರ್ಟಲ್ಲಿ ಕೇಸ್ ಆಗ್ಲಿ ಅಂತ ಕೋರ್ಟಲ್ಲಿ ಕೇಸ್ ಮಾಡ್ಬೇಕಾಗಿತ್ತು. ಕೋರ್ಟಲ್ಲಿ ಕೇಸ್ ಮಾಡ್ಕೊಂಡ್ರೆ ಯಾಕೆ ಅನ್ಸ್ಕೊಂಡ್ರು? ಎಲ್ಲ ದಬ್ಬಾಳಿಕೆ, ದೌರ್ಜನ್ಯ, ಗುಂಡರ್ನ ಕರ್ಕ ಬಂದು ಇವೆಲ್ಲ ಬಹಳ ತೊಂದರೆ ಕೊಡ್ತದೆ. ನಾವು ಮೀಡಿಯಾ ಮುಖಾಂತರ ಮನವಿ ಮಾಡ್ಕೊತಾ ಇದೀವಿ. ನಮ್ಗೆ ಗ್ರಾಮಸ್ಥರಿಗೆ ಬಹಳ ತೊಂದರೆ ಆಯ್ತಾ ಇದೆ. ಮೀಡಿಯಾದವ್ರು ನಮ್ಗೆ ಏನಾರ ಒಂದು ಪರಿಹಾರ ಕಂಡಿದ್ದೇವೆ. ಖಂಡಿತ ಇದನ್ನ ಸ್ಟೇಟ್ ಮೀಡಿಯಾ ಕೂಡ ಎಲ್ಲ ಈ ವಿಡಿಯೋ ಅಷ್ಟು ತಾವು ಕೊಟ್ಟಿರೋಂಥ ವಿಡಿಯೋಗಳು, ಸಾಕ್ಷಿಗಳು ಏನಿದೆ ಎಲ್ಲ ಕಳಿಸ್ಕೊಡ್ತೀನಿ. ಏನು ಮುಂದಕ್ಕೆ ಏನಾಗುತ್ತೆ ಆ ಮೀಡಿಯಾದಿಂದ ಬಂದು ಮಾತಾಡಲಿ ಅವರು. ಇಡೀ ಇವತ್ತು ಮೂಡ ಪ್ರಕರಣ ಏನಾಗಿದೆ ಸ್ಟೇಟಲ್ಲಿ ಗೊತ್ತಾಗಿದೆ, ಜೊತೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಮನೆಗೋಗಿರೋ ಒಂದು 18 ಜನ. ನೋಡೋಣ ಏನಾಗುತ್ತೆ ಇದು ಅಂತ ಹೇಳಿ. ಸರ್, ನಾವು ಕೋರ್ಟ್ಗೆ ಕೇಸ್ ಹಾಕಿದ್ದೀವಿ. ಅದು ಕೇಸ್ ಪರವಾಗಿ ಬರ್ತದಲ್ಲ, ಆಮೇಲಿಂದ ನೀವು ಅಳತೆ ಮಾಡಿರೋ ಜಮೀನ್ ನಿಮ್ಗೆ ಸೇರ್ಬೇಕಾದ್ರೆ ತಗೊಳ್ಳಿ ಅಪ್ಪ ಅಂತ ನಾವು ಹೇಳಿದ್ವು. ಆ ದೀಪು ಅಂತವ್ರು ಏನ್ ಮಾಡ್ತಾ ಇದಾರೆ ಗೊತ್ತಾ, ಇಲ್ಲಿ ದಾಮತ್ ಅವ್ರು ಯಾರು ಇಲ್ಲ ಟೈಮಲ್ಲಿ ಸಂಜೆ 6 ಗಂಟೆ ಇಲ್ಲ ಸಂಜೆ 7 ಗಂಟೆ ಇಲ್ಲ ಬೆಳಗಿನ ಜಾವ ಈ ಟೈಮ್ಗೆ ಮಧ್ಯಾಹ್ನ 12 ಗಂಟೆ ಟೈಮಿಗೆ ಬಂದು ಒಳಗಡೆ ನುಗ್ಗಿ ಕಲ್ಲು ಎಳ್ನೆಟ್ಟಿದಾರ. ನೀವು ಕೇಸ್ ಮಾಡಲ್ ಕೇಸ್ ನಡೀಲಿ, ನಾನು ಅಳತೆ ಮಾಡಿ ನಾನು ಪಿಂಚಿನ್ ಹಾಕ್ತೀನಿ, ಆ ಟೈಮಲ್ಲಿ ನೀವು ಬಿಡಿಸ್ಕೋಬೇಕಾದ್ರೆ ನಾವು ನಿಮ್ಗೆ ಜಮೀನ್ ಕೊಡ್ತೀನಿ ವಾಪಸಿ ಅಂತ ಹೇಳ್ತಾರೆ ಸರ್. ನಮ್ದು ಬಾಳೆ ಹಾಕಿದೀವಿ, ಒಳಗಡೆ ಅಡಿಕೆ ಇದೆ, ನಾವು JCB
ಕಡೆ ಅವತ್ತು ತಗೊಬನ್ನಿ ನಮ್ಗೆ JCB ಇಡ್ಸಿಕ್ ಬಂದಿದ್ರು ಸರ್ ದೀಪು ಅಂತವರು. ಹಾ ಅವ್ರೆಲ್ಲ ಏನ್ ಮಾರಿ ಏನ್ ದೌರ್ಜನ್ಯ ಸರ್. ತುಂಬಾ ನಮ್ಗೆ ನಿದ್ದೆ ಎಲ್ಲ ಹಾಳಾಗ್ಬಿಡದೆ ನಮ್ಗೆ. ಬೆಳಗ್ಗೆ ಬಂದ್ರೆ ನಾವು ಸಂಜೆವರೆಗೂ ಇಲ್ಲೇ ನಾವು ಕಾವಲ್ ತರ. ಇಲ್ಲೂ ಇದೆ ನಿಮ್ ಜಮೀನು ಸರ್ ಇದು ನಮ್ದು ಸಹ ಅದೇ ಇಷ್ಟೆಲ್ಲ ಮಾಡಿ ರಾಜಾಂತರ ಮಾಡೋರೆ. ಈ ತರ ಎಲ್ಲ ಮಾಡಿದ್ದಾರೆ ಸರ್ ನೋಡಿ. ಒಂದ್ ಮಗುಗೆ ಹುಟ್ಟುವಾಗ ಹೆಂಗ್ ನಾವು ಬೆಳೆಸ್ತೀವಿ ಆ ರೀತಿ ನಾವು ಮರ ಎಲ್ಲ ತಗೊಂಡ್ ಸಾಕಿರೋದು ಸರ್. ಈ ತರ ಕಾಯಿ ನೋಡಿ ಎಲ್ಲ ಒಡೆದೋಗಿ ಎಲ್ಲ ಮರ ಎಲ್ಲ ಫುಲ್ಲು ಏನು ಇಲ್ಲ ಸರ್. ಆ ತರ ಆಗ್ತದೆ. 73 ಮರ 73 ಮರ ಇದಾಗಿರೋದು ಸರ್ ನೋಡಿ. ತೆಂಗಿನ ಮರ